ಖಾನಾಪುರ ತಾಲೂಕಿನ ಸರ್ಕಾರಿ ಆಸ್ತಿಯನ್ನು ಕಬಳಿಸಲು ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ವಿಶೇಷ ತರಬೇತಿ ಪಡೆದು ಬಂದಿದ್ದಾರೆ. ಇಂತಹ ತಹಶೀಲ್ದಾರ್ ಬೇರೆ ಕಡೆ ಇದ್ರೆ ಗುಡ್ಡಗಾಡುಗಳೆಲ್ಲ ಸ್ವಚ್ಛವಾಗುವುದರಲ್ಲಿ ಸಂದೇಹವೇ ಇಲ್ಲ. ಅಲ್ಲದೆ ಇದಕ್ಕೆ ಅವರ ಹಿರಿಯ ಅಧಿಕಾರಿಗಳ ಬೆಂಬಲವೂ ಇದೆ ಎಂದು ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ್ ಆರೋಪ ಮಾಡಿದ್ದಾರೆ. ಖಾನಾಪುರ ತಹಶೀಲ್ದಾರ್ ಕಚೇರಿ ಮುಂದೆ ಮಾತನಾಡಿದ ಅವರು, ಹುಳಂದ್ ಗ್ರಾಮದ 500 ಎಕರೆ ಭೂಮಿಯನ್ನ ಕಾನೂನು ಬಾಹಿರವಾಗಿ ಖಾತೆ ಬದಲಾವಣೆ ಮಾಡಿರುವ ತಹಶೀಲ್ದಾರ್ ಸರ್ಕಾರಕ್ಕೆ ಸೇರಬೇಕಾದ ಜಮೀನನ್ನ ಖಾಸಗಿ ವ್ಯಕ್ತಿಗಳ ಹೆಸರಿಗೆ ಮಾಡಿದ್ದಾರೆ. ಕೋರ್ಟ್ ಆದೇಶದಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಇದೆ. ಆದರೆ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಆದೇಶವನ್ನೇ ತಿರುಚಿ ಅದರಲ್ಲಿನ ಸರ್ಕಾರದ ಹೆಸರು ಕಡಿಮೆ ಮಾಡಿ ನ್ಯಾಯಾಲಯದ ಆದೇಶಕ್ಕೆ ಅಪಮಾನ ಮಾಡಿದ್ದಾರೆ. ಇನ್ನು ಇವರ ಹಿರಿಯ ಅಧಿಕಾರಿಗಳಾದ ಎಸಿ ಅವರು ಈ ಕ್ರಮ ಕೈಗೊಳ್ಳಬೇಕಿತ್ತು. ಆದರೆ ಅವರು ಇವರಿಗೆ ಕೈ ಜೋಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಎಸಿ ಅವರಿಗೆ ಹುಳಂದ್ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ವರದಿ ನೀಡುವಂತೆ 1 ತಿಂಗಳ ಹಿಂದೆ ಪತ್ರ ಬರೆದಿದ್ರು. ಎಸಿ ಅವರು ತನಿಖೆ ಮಾಡದೆ ಕೈಕಟ್ಟಿ ಕುಳಿತಿದ್ದಾರೆ. ಇದೆಲ್ಲ ನೋಡಿದ್ರೆ ಈ ಭ್ರಷ್ಟ ಅಧಿಕಾರಿಗಳೆಲ್ಲ ಸೇರಿ ಸರ್ಕಾರದ ಆಸ್ತಿ ಕಬಳಿಸಲು ನಿಂತಿದ್ದು. ಇದರ ಹಿಂದೆ ಯಾವುದೋ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ. ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಎಂದರು. ಏನಾಗಿದೆ, ಹುಳಂದ ಗ್ರಾಮದ ಸರ್ವೆ ನಂಬರ್ 3 508 ಎಕರೆ 20 ಗುಂಟೆ ಜಮೀನು. ಇದು ಪೂರ್ವ ಕಾಲದಿಂದಲೂ ಗ್ರಾಮ ಜಮೀನು. ಯಾಕಂದ್ರೆ ಕಾಲಂ ನಂಬರ್ 9, 11ರಲ್ಲಿ ಗ್ರಾಮದ ಎಲ್ಲ ಜನರ ಹಕ್ಕು ಇದೆ ಅಂತೇಳಿ ದಾಖಲೆಗಳಲ್ಲಿ ಹೇಳ್ತಾ ಇದೆ. ಗ್ರಾಮದ ಎಲ್ಲ ಜನರ ಹಕ್ಕು ಅಂದ್ರೆ ಏನಪ್ಪ, ಇವತ್ತೊಂದು ಕೂಸು ಹುಡ್ರಿ ಸಹಿತ ಅದ್ರ ಹಕ್ಕು ಬರಬೇಕಾದ್ರೆ ಆ ರೀತಿ ಇದ್ದಿದ್ದನ್ನ ಕೋರ್ಟ್ ಆದೇಶ ಪ್ರಕಾರ ಕೇಳ್ತಾರೆ. ಖಾನಾಪುರ ತಹಶೀಲ್ದಾರು ಬಹುತೇಕ ಅನಿಸ್ತತಿ ಖಾನಾಪುರ ತಹಶೀಲ್ದಾರ್ ಅಂತವರು ಈ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಸರ್ಕಾರಿ ಆಸ್ತಿಗಳನ್ನ ನುಂಗ್ಲಿಕ್ಕೆ ಸ್ಪೆಷಲ್ ಟ್ರೈನಿಂಗ್ ಆಗಿದೆ ಅಂತ ಹೇಳ್ತಾನೆ. ಅವ್ರಿಗೆ ಇಂಥ ಟ್ರೈನಿಂಗ್ಗಳನ್ನ ಎಲ್ಲ ತಹಶೀಲ್ದಾರ್ ಕೊಟ್ಟರೆ ಗುಡ್ಡ ಅವು ಉಳಿದ್ರಿ ಎಲ್ಲ ಸ್ವಚ್ಛಕ್ಕವು. ಇವರೇನು ಮಾಡಿಪ್ಪ, ಖಾನಾಪುರ ತಹಶೀಲ್ದಾರು ಹೈಕೋರ್ಟ್ ಆದೇಶ ತಿಳ್ಕೆರೆ ಹೈಕೋರ್ಟ್ ಅದನ್ನು ಕಡಿಮೆ ಮಾಡೋದು ಹೇಳಿಲ್ಲ. ಕಾನೂನು ಪ್ರಕಾರ ಸಮಾಪ್ತಿ ಬರುತ್ತೆ ಅಂತ ಆ ಪ್ರಕಾರ ಇವರು ಅದನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇವತ್ತು ಆ ಜಮೀನು ಮಾರಕ್ಕೆ ನಿಂತಿದ್ದಾರೆ. ಇವತ್ತು ಸರ್ಕಾರಿ ಅಧಿಕಾರಿಗಳು ಈ ರೀತಿ ಅದರ ಮುಂದೆ ಹೆಂಗಪ್ಪ ಅಂದ್ರೆ ನನಗನ್ನಿಸ್ತತಿ ಬೆಳಗಾವಿ ಎಸಿ ಅವರು ಇವರು ಕೂಡ ಹಾಗೆ ಇವ್ರಕ್ಕಿಂತ ದೊಡ್ಡವರು ಅವರಂತೂ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಒಂದು ಪತ್ರ 1 ತಿಂಗಳಾಗಿ ಹುಳಂದ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ತನಿಖೆ ಮಾಡಿ ವರದಿ ಕೊಡಿರ್ತೇವೆ. ಅವ್ರು ಎಷ್ಟು ದಿವಸಕ್ಕೆ 1 ತಿಂಗಳು ಅದಾರ ಗೊತ್ತಿಲ್ಲ. 1 ವಾರದಲ್ಲಿ ವರದಿ ಕೊಡುತ್ತೇವೆ ಲೆಟರ್ ಹಾಕಿದರು. ಇದುವರೆಗೆ ಏನೂ ಇಲ್ಲ. ಅದಕ್ಕೆ ನಂದೇನಪ್ಪ, ಈ ಭ್ರಷ್ಟ ಅಧಿಕಾರಿಗಳೆಲ್ಲ ಸೇರಿ ಸರ್ಕಾರ ಆಸ್ತಿಯನ್ನು ಕಬಳಿಸಾಕ್ ನಿಂತಿದ್ದಾರೆ. ಇದ್ರ ಹಿಂಬಾಲ ಬಹುತೇಕ ಇವ್ರಿಗೆ ಯಾರಿಗೋ ಹಿಂದೆ ದೊಡ್ಡ ಅವರ ಶ್ರೀರಕ್ಷೆ ಆಯ್ತು ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಈಗೇನಪ್ಪ ಒಂದು ವಿಶೇಷ ಅಂದ್ರೆ, ಈ 508 ಎಕರೆ ಜಮೀನವನ್ನು ಊರಿನ ಎಲ್ಲ ಜನರ ಹಕ್ಕು ಇದೆ ಅಂತ ತೆಗೆದದ್ದು ನೋಡ್ರೆ ತಹಶೀಲ್ದಾರ್ ಅಮಾನತಾಗಬೇಕು. ಎಲ್ಲಿ ಅಮಾನತಾಗಿದ್ದವ್ರು ಏನೂ ಆಗೇ ಇಲ್ಲ, ಅಲ್ಲೇ ಇದ್ದಾರು. ಸರ್ ಅವ್ರೇನು ಹೇಳ್ತಾರೆ, ಕೋರ್ಟ್ ಆದೇಶ ಪ್ರಕಾರ ಡೈರೆಕ್ಷನ್ ಪ್ರಕಾರ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಕೋರ್ಟ್ ಡೈರೆಕ್ಷನ್ ಅಂತ ತೆಗಿರುತ್ತೆ ಏನು ಕೊಟ್ಟಿಲ್ಲ. ಈ ಲೋಕಾಯುಕ್ತರಲ್ಲಿ ದೂರು ಕೊಟ್ಟಿವಿ ನಾವು. ಅದಕ್ಕೆ ಕಂದಾಯ ಸಚಿವರನ್ನ ಈ DC ಅವ್ರನ್ನ ಪಾರ್ಟಿ ಮಾಡಿ ಅಲ್ಲಿ ಬಂದು ಹೇಳ ಕೋರ್ಟ್ ಆದೇಶ ತೆಗೆದ್ರೆ ನಮಗೇನು ತಲೆ ಕೆಟ್ಟಿಲ್ಲ. ಇವರು ಹೆಂಗದ ಗೊತ್ತಿಲ್ಲಪ್ಪ ನಮಗೆ. ನಮ್ದು ಏನು ಸರ್ಕಾರ ಆಸ್ತಿ ಉಳಿಬೇಕು. ಪ್ರಸನ್ನ ಕುಂಬಾರ್, KMM ಕನ್ನಡ ನ್ಯೂಸ್, ಖಾನಾಪುರ.